ಎಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತ. ನಾನು ಗವಿಶ್ರೀ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ಇವತ್ತಿನ ಒಂದು ವಿಷಯ ರಾಜ್ಯ ಮಟ್ಟದ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ 2026ರ ಕನ್ನಡ ವಿಷಯದ ಮಾದರಿ ಪ್ರಶ್ನೆಗಳು. ತುಂಬಾ ಪಾಲಕರಿಗೆ ಗೊಂದಲ ಇರ್ತದ. ಎಷ್ಟೋ ಪಾಲಕರು ಫೋನ್ ಮಾಡಿ ಕೇಳ್ತಾ ಇರ್ತಾರ, ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ಯಾವ ವಿಷಯದ ಮೇಲೆ ಬರ್ತವೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ಏನ್ ಮಾಡ್ತಾ ಇದ್ದೀನಿ, ಕನ್ನಡ ವಿಷಯದ ಪ್ರಶ್ನೆಗಳು ಯಾವ ರೀತಿ ಇರ್ತಾವೆ, ಸಂಭವನೀಯ ಪ್ರಶ್ನೆಗಳು ಅಂತ ಒಂದು ಪ್ರಶ್ನೆಗಳನ್ನ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮಕ್ಕಳೇ, ಯಾರೆಲ್ಲ ಒಂದು ಯೂಟ್ಯೂಬ್ ತರಗತಿಯನ್ನು ನೋಡ್ತಾ ಇದ್ದೀರಿ, ಸೊ ಈ ಒಂದು ತರಗತಿಯನ್ನ ಸಂಪೂರ್ಣವಾಗಿ ನೋಡಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಾವು ಈ ಒಂದು ಕನ್ನಡ ವಿಷಯದಲ್ಲಿ ಒಂದು ಗದ್ಯ ಭಾಗವನ್ನು ತೆಗೆದುಕೊಳ್ತಾ ಇದ್ದೀವಿ. ಅಂದ್ರೆ ಜೀನಿಯಸ್ ಅವಾರ್ಡ್ ಅಲ್ಲೂ ಕೂಡ ನಾವು ಈ ಪತ್ರಿಕೆಯಲ್ಲಿ ಒಂದು ಗದ್ಯ ಭಾಗ ಇರ್ತದೆ. ಅದ್ರ ಮೇಲೆ 5 ಕ್ವಶನ್ಸ್ ಗಳು ಇರ್ತಾವೆ ಪ್ರತಿ ಒಂದು ಪೇಪರ್ ಅಲ್ಲೂ ಕೂಡ. ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಬರೆಯುವಂತ ಮಕ್ಕಳಿಗಾಗಿ ಒಂದು ಗದ್ಯ ಭಾಗವನ್ನ ನಾವಿಲ್ಲಿ ಗದ್ಯ ಭಾಗದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು. ಹಾಗಾದ್ರೆ ನೋಡಿ, ಇಲ್ಲಿ ಹೇಳಿದ್ದಾರೆ ಸೂಚನೆ ಅಂತ ಹೇಳಿ. ಏನ್ ಸೂಚನೆ? ಪ್ರಶ್ನೆ 1ರಿಂದ ಅಂದ್ರೆ ಪ್ರಶ್ನೆ 1ರಿಂದ 5 ಕೆಳಗಿನ ಗದ್ಯ ಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಮೊದಲು ನಾವು ಗದ್ಯ ಭಾಗವನ್ನ ಓದ್ಕೊಂಡ್ಬಿಡೋಣ. ಏನಿದೆ, ಯಾವ ವಿಷಯದ ಮೇಲೆ ಗದ್ಯ ಭಾಗ ಇದೆ ನೋಡಿ. ಎಡಿಸನ್ ಅಮೆರಿಕದವರಾಗಿದ್ದರು. ಅವರು ಯಾವುದೇ ವಸ್ತುವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಎಡಿಸನ್ ಅಮೆರಿಕದವರಾಗಿದ್ದರು. ಅವರು ಯಾವುದೇ ವಸ್ತುವನ್ನ ಬಹಳ ಒಂದು ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದರು. ಯಾರು? ಎಡಿಸನ್ ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದರು. ಅವರ ಕೆಲವು ಪ್ರಯೋಗಗಳು ವ್ಯರ್ಥವಾಗಿದ್ದವು. ಅಂದ್ರೆ ಎಡಿಸನ್ ಅವರು ಏನ್ ಮಾಡಿದ್ರಿ, ಹಲವಾರು ಪ್ರಯೋಗಗಳನ್ನ ಮಾಡ್ತಾರ. ಅದರಲ್ಲಿ ಅವರ ಒಂದು ಪ್ರಯೋಗಗಳು ಏನಾಗಿದ್ದು, ಕೆಲವೊಂದು ವ್ಯರ್ಥವಾಗಿದ್ವು. ಅಂದ್ರ ಆ ಪ್ರಯೋಗಗಳಿಂದ ಅವ್ರಿಗೇನು ತಿಳಿತಾ ಇರ್ಲಿಲ್ಲ. ಅಂದ್ರೆ ಅಂತ ಪ್ರಯೋಗಗಳು ಕೂಡ ಮಾಡಿದ್ರು ಅವರು. ಆದರೆ ಅವರು ಅವುಗಳಿಂದ ಸಾಕಷ್ಟು ಕಲಿಯುತ್ತಿದ್ದರು. ಆ ವ್ಯರ್ಥವಾಗಿರುವಂತಹ ಪ್ರಯೋಗಗಳಿಂದ ಏನ್ ಮಾಡ್ತಾ ಇದ್ರು ಎಡಿಸನ್ ಅವ್ರು ಅಂದ್ರ ಸಾಕಷ್ಟು ವಿಷಯಗಳನ್ನ ಕಲಿತಾ ಇದ್ರು, ಅಂದ್ರೆ ತಿಳಿತಾ ಇದ್ರು. ಅವರು 1878ರಲ್ಲಿ ಗ್ರಾಮ್ಫೋನ್ ಕಂಡು ಹಿಡಿದರು. ಅಂದ್ರ ಆ ಕೆಲವೊಂದು ಪ್ರಯೋಗಗಳಲ್ಲಿ 1878ರಲ್ಲಿ ಗ್ರಾಮ್ಫೋನ್ ಅನ್ನ ಏನ್ ಮಾಡ್ತಾರ್ರಿ, ಕಂಡು ಹಿಡಿತಾರ. ಅವರನ್ನು ವಾಷಿಂಗ್ಟನ್ನ ಶ್ವೇತ ಭವನಕ್ಕೆ ಆಹ್ವಾನಿಸಲಾಯಿತು. ಅಂದ್ರೆ ವಾಷಿಂಗ್ಟನ್ DC ಏನ್ ಮಾಡಿದ್ರಿ, ಅಲ್ಲಿ ಅವರನ್ನ ಕರೆಸಿದ್ರು. ಯಾಕೆ ಕರೆಸಿದ್ರು ನೋಡ್ರಿ, ಅವರು ತಾವು ತಯಾರಿಸಿದ ಮಾತನಾಡುವ ಯಂತ್ರವನ್ನು, ಅಂದ್ರ ಎಡಿಸನ್ ಅವರು ತಯಾರಿಸಿದಂತ ಒಂದು ಮಾತನಾಡುವ ಯಂತ್ರವನ್ನು ರಾಷ್ಟ್ರಪತಿಗೆ ತೋರಿಸಲು ಅಲ್ಲಿಗೆ ಹೋದರು. ಈ ಪ್ರಯೋಗಗಳಲ್ಲಿ 1878ರಲ್ಲಿ ಗ್ರಾಮ್ಫೋನ್ ಕಂಡಿಡ್ತಾರ. ಅದನ್ನು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಅವರು? ಈ ವಾಷಿಂಗ್ಟನ್ ನ ಶ್ವೇತ ಭವನಕ್ಕೆ ಹೋಗ್ತಾರೆ, ಅದನ್ನ ತೋರಿಸ್ಲಿಕ್ಕೆ ಅಂತೇಳಿ. ಎಡಿಸನ್ ಯುದ್ಧ ಕಾಲದಲ್ಲಿ ಸಹಾಯವಾಗುವ 40 ನೋಡಿ ಒಂದ್ಸರಿ ನೋಡಿ, ಎಡಿಸನ್ ಯುದ್ಧ ಕಾಲದಲ್ಲಿ ಸಹಾಯವಾಗುವ 40 ಆವಿಷ್ಕಾರಗಳನ್ನು ಮಾಡಿದರು. ಅಂದ್ರೆ ಯುದ್ಧದ ಸಮಯಕ್ಕೆ ಸುಮಾರು 40 ಎಷ್ಟು ರೀ, 40 ಆವಿಷ್ಕಾರಗಳನ್ನ ಏನ್ ಮಾಡಿದ್ರಿ ಇವರು ಪ್ರಯೋಗ ಮಾಡಿದ್ರು. ಇಲ್ಲಿ ಅವರ ಸೇವೆಗಾಗಿ ಅವರಿಗೆ ಚಿನ್ನದ ಪದಕವನ್ನು ನೀಡಲಾಯಿತು. ಯಾರಿಗೆ? ಎಡಿಸನ್ ಅವರಿಗೆ. ನೆಕ್ಸ್ಟ್, ಅವರ ಅತ್ಯಂತ ಪ್ರಸಿದ್ಧ ಆವಿಷ್ಕಾರವೆಂದರೆ, ಅಂದ್ರ ಸಂಶೋಧನೆ ಮಾಡಿದಂತದಲ್ಲಿ ಪ್ರಸಿದ್ಧವಾಗಿರುವಂತದ್ದು ಯಾವ್ದಪ್ಪ ಅಂದ್ರ 1880ರಲ್ಲಿ ಅವರು ಮಾಡಿದ ವಿದ್ಯುತ್ ಬಲ್ಬ್ ನ ಒಂದು ಆವಿಷ್ಕಾರ. ಅಂದ್ರೆ ತುಂಬಾ ಪ್ರಯೋಗಗಳನ್ನ ಮಾಡ್ತಾರೆ, ಆದ್ರೆ ಅವರ ಒಂದು ಪ್ರಯೋಗಗಳಲ್ಲಿ ಅತ್ಯಂತ ಮಹತ್ವದ್ದು ಯಾವುದು ಆಗಿತ್ತು ಅಂದ್ರೆ ಈ ಒಂದು ವಿದ್ಯುತ್ ಬಲ್ಬ್. ನೋಡಿ, ಅವರು ಸುಮಾರು 1200 ಪ್ರಯೋಗಗಳ ನಂತರ ವಿದ್ಯುತ್ ಬಲ್ಬ್ ಅನ್ನು ತಯಾರಿಸುವಲ್ಲಿ ಯಶಸ್ವಿಯಾದರು. ಅಂದ್ರೆ ಒಂದೇ ಪ್ರಯೋಗದಲ್ಲಿ, ಅಂದ್ರೆ ಒಂದೇ ಒಂದು ಆವಿಷ್ಕಾರದಲ್ಲಿ ಅವ್ರು ಯಶಸ್ವಿ ಆಗಂಗಿಲ್ರಿ. ಸುಮಾರು 1200 ಏನಂದ್ರ 1200 ಪ್ರಯೋಗಗಳನ್ನ ಮಾಡ್ತಾರೆ ಈ ವಿದ್ಯುತ್ ಬಲ್ಬ್ ನ ಸಲುವಾಗಿ. ಆ ನಂತರದಲ್ಲಿ ಅವ್ರಿಗೆ ಏನ್ ಸಿಗ್ತಾ ಇದಾರೆ, ಅದ್ರ ಪ್ರತಿಫಲವಾಗಿ ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿದ್ರು ಅಂತೇಳಿ ಗದ್ಯ ಭಾಗ ಇದೆ. ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ ಮಕ್ಕಳೇ. ನೋಡಿ,
ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಇತ್ತಲ್ವಾ, ಮೊದಲನೇ ಪ್ರಶ್ನೆ ನೋಡಿ, ಎಡಿಸನ್ ಒಬ್ಬ ಡ್ಯಾಶ್. ಆಪ್ಷನ್ ಅಲ್ಲಿ ಇದೆ ಶಿಕ್ಷಕ, ನಾಯಕ, ವಿಜ್ಞಾನಿ, ಸೈನಿಕ. ಹಾಗಾದ್ರೆ ನಾವು ಗದ್ಯ ಭಾಗವನ್ನ ನೋಡಿದೀವಿ. ಹಾಗಾದ್ರೆ ಎಡಿಸನ್ ಒಬ್ಬ ಏನಾಗಿದ್ರು? ಶಿಕ್ಷಕರಾಗಿದ್ರ, ನಾಯಕರಾಗಿದ್ರ, ಅಥವಾ ವಿಜ್ಞಾನಿ ಆಗಿದ್ರ, ಅಥವಾ ಸೈನಿಕರಾಗಿದ್ರ? ಎಸ್. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಿದೆ. ಏನಾಗಿದ್ರು? ಅವರೊಬ್ಬ ವಿಜ್ಞಾನಿಯಾಗಿದ್ರು. ಯಾಕಂದ್ರೆ ಅವರು ಆವಿಷ್ಕಾರಗಳನ್ನ ಮಾಡ್ತಾರೆ, ಹಾಗಾಗಿ ಅವರೊಬ್ಬ ವಿಜ್ಞಾನಿಯಾಗಿದ್ರು. ಇದು ಸರಿಯಾದ ಉತ್ತರ ಮಕ್ಕಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಎಡಿಸನ್ ಬಹಳಷ್ಟು ಕಲಿತಿದ್ದು ಅಂತ ಕೇಳಿದಾರೆ. ಅಂದ್ರೆ ಎಡಿಸನ್ ಏನ್ ಮಾಡಿದ್ರಿ? ಬಹಳಷ್ಟು ಕಲ್ತಿದ್ರು. ಯಾವ್ದ್ರಿಂದ? ತಮ್ಮ ಶಿಕ್ಷಕರಿಂದ, ಮತ್ತ ರಾಷ್ಟ್ರಪತಿಯಿಂದ. ಥರ್ಡ್ ಒನ್ ಜನರಿಂದ. ನಾಲ್ಕನೇದು ತಮ್ಮ ವ್ಯರ್ಥ ಪ್ರಯೋಗಗಳಿಂದ. ಸ್ವಲ್ಪ ಗದ್ಯ ಭಾಗಕ್ಕೆ ಹೋಗ್ಬೇಡ ಹಿಂದಕ್ಕೆ. ನೋಡಿ ಇಲ್ಲಿ, ನೋಡಿ ಇಲ್ಲಿದೆ. ಏನಂತ ಇದೆ? ಆಪ್ಷನ್ ಅಲ್ಲಿ ಕೂಡ ಇದೆ. ಇಲ್ಲಿ ನೋಡಿ, ಅಮೆರಿಕದವರಾಗಿದ್ದರು. ಅವರು ಯಾವುದೇ ವಸ್ತುವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಅವರು ಬಹಳಷ್ಟು ಪ್ರಯೋಗಗಳನ್ನ ಮಾಡಿದರು. ಅವರ ಕೆಲವು ಪ್ರಯೋಗಗಳು ವ್ಯರ್ಥವಾಗಿದ್ದವು, ಆದರೆ ಅವುಗಳಿಂದ ಸಾಕಷ್ಟು ಕಲಿತಿದ್ದರು. ಎಸ್. ಹಾಗಾದ್ರೆ ಉತ್ತರ ಇದೆ ಅಲ್ವಾ? ವ್ಯರ್ಥ ಪ್ರಯೋಗಗಳು ಅಂತಿದೆ. ಉತ್ತರ ನೋಡಿ ಮಕ್ಕಳೇ, ನೋಡಿ ಇದೆ ಅಲ್ವಾ ಉತ್ತರ? ತಮ್ಮ ಶಿಕ್ಷಕರಿಂದ ಅಲ್ಲ, ರಾಷ್ಟ್ರಪತಿಯಿಂದ ಅಲ್ಲ, ಜನರಿಂದ ಅಲ್ಲ. ಹಾಗಾದ್ರೆ ತಮ್ಮ ಒಂದು ವ್ಯರ್ಥ ಪ್ರಯೋಗಗಳಿಂದ ಸಾಕಷ್ಟು ಏನ್ ಮಾಡಿದ್ರಿ? ಕಲ್ತಿದ್ರು. ಆದ್ರೆ ಸರಿಯಾದ ಉತ್ತರ ತಮ್ಮ ಪ್ರಯೋಗಗಳಿಂದ. ಎಂತ ಪ್ರಯೋಗಗಳು? ಅವು ವ್ಯರ್ಥ ಪ್ರಯೋಗಗಳಿಂದ. ಕೆಲಸಕ್ಕೆ ಬಾರದಂತ ಪ್ರಯೋಗಗಳನ್ನ ಮಾಡ್ತಾ ಇದ್ರು. ಅಂದ್ರೆ ಮಾಡ್ತಾ ಇದ್ರು, ಅವು ಏನಾಗ್ತಾ ಇದ್ರಿ? ಕೆಲಸಕ್ಕೆ ಬರ್ತಾ ಇರ್ಲಿಲ್ಲ. ಅವುಗಳಿಂದ ಸಾಕಷ್ಟು ಅನುಭವಗಳನ್ನ ಕಲ್ತು ಏನ್ ಮಾಡ್ತಾರಿ? ಒಂದು ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿತಾರ. ಹಾಗಾಗಿ ಅವರು ಕಲ್ತಿದ್ದು ಯಾವ್ದ್ರಿಂದ? ತಮ್ಮ ಒಂದು ಪ್ರಯೋಗಗಳಿಂದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಮೂರನೇ ಪ್ರಶ್ನೆ, ತಮ್ಮ ಸೇವೆಗಾಗಿ ಎಡಿಸನ್ ಅವರಿಗೆ ಏನ್ ಕೊಟ್ರು? ಆಪ್ಷನ್ ಎ ಚಿನ್ನದ ಪದಕವನ್ನ ನೀಡಲಾಯಿತು. ಆಪ್ಷನ್ ಬಿ ಹಣವನ್ನು ನೀಡಲಾಯಿತು. ಆಪ್ಷನ್ ಸಿ ರಾಷ್ಟ್ರಪತಿಯನ್ನಾಗಿ ಮಾಡಲಾಯಿತು. ಆಪ್ಷನ್ ಡಿ ಮುಖ್ಯ ವಿಜ್ಞಾನಿಯನ್ನಾಗಿ ಮಾಡಲಾಯಿತು. ಹಾಗಾದ್ರೆ ನಾವು ಗದ್ಯ ಭಾಗದಲ್ಲಿ ನೋಡಿದ್ವಿ ಅಲ್ವಾ? ಹಾಗಾದ್ರೆ ಎಡಿಸನ್ ಅವರು ಏನ್ ತಗೊಂಡ್ರಿ? ಹಾಗಾದ್ರೆ ಇಲ್ಲಿದೆ ನೋಡ್ರಿ ಉತ್ತರ. ಸ್ವಲ್ಪ ಗದ್ಯ ಭಾಗ ಹೋಗ್ಬೇಕು. ಇಲ್ಲಿ ನೋಡ್ರಿ, ಎಡಿಸನ್ ಯುದ್ಧ ಕಾಲದಲ್ಲಿ ಸಹಾಯವಾಗುವ 40 ಆವಿಷ್ಕಾರಗಳನ್ನ ಮಾಡಿದರು. ಅವರ ಸೇವೆಗಾಗಿ ಚಿನ್ನದ ಪದಕವನ್ನು ನೀಡಲಾಯಿತು. ಎಸ್. ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಲಿಲ್ಲ ಅಥವಾ ಹಣವನ್ನು ನೀಡಲಿಲ್ಲ. ಅವ್ರಿಗೆ ಏನಾಯ್ತ್ರಿ? ಚಿನ್ನದ ಒಂದು ಪದಕವನ್ನ ನೀಡಿ ಗೌರವಿಸಲಾಯಿತು. ನೋಡಿ ಸರಿಯಾದ ಉತ್ತರ ಏನ್ ಮಾಡಿದ್ರಿ? ಹಾಗಾದ್ರೆ ಅವ್ರಿಗೆ ಒಂದು ಚಿನ್ನದ ಪದಕವನ್ನ ನೀಡಿ ಗೌರವಿಸಲಾಯಿತು ಅಂತೇಳಿ ಉತ್ತರ ಸರಿ ಆಗ್ತಾ ಇದೆ. ಯಾಕಂದ್ರ ಹಣವನ್ನ ನೀಡಲಾಯಿತು ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ, ರಾಷ್ಟ್ರಪತಿಯನ್ನಾಗಿ ಮಾಡಲಿಲ್ಲ, ಅವ್ರನ್ನ ಮುಖ್ಯ ವಿಜ್ಞಾನಿಯನ್ನಾಗಿ ಕೂಡ ಮಾಡಲಿಲ್ಲ. ಅವರಿಗೆ ಬದಲಾಗಿ ಏನಾಯ್ತ್ರಿ? ಅವರ ಸೇವೆಗಾಗಿ ಚಿನ್ನದ ಪದಕವನ್ನ ನೀಡಿ ಗೌರವಿಸಲಾಯಿತು ಅಂತಿದೆ. ನೆಕ್ಸ್ಟ್, ಹಾಗಾದ್ರೆ ಇಲ್ಲಿ ಒಂದು ಜೀನಿಯಸ್ ನ ಒಂದು ಅವಾರ್ಡ್ ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳ್ತಿದ್ದೀನಿ. ಇಲ್ಲಿ ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ನ ಬಗ್ಗೆ ರಿಜಿಸ್ಟ್ರೇಷನ್ ಆಗುವ ಕುರಿತು, ಅಂದ್ರೆ ನಾವು ಯಾವ ರೀತಿ ನೋಂದಣಿ ಮಾಡ್ಕೋಬೇಕು ಅನ್ನೋದು ಇನ್ನೂ ಕೆಲವೊಂದಿಷ್ಟು ಪಾಲಕರಿಗೆ ಏನಿದೆ ಗೊಂದಲ ಇದೆ. ಯಾವ ರೀತಿ ಮಾಡ್ಬೇಕ್ರಿ? ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ಸ್ಟೂಡೆಂಟ್ ಹೆಸರು ಅಂದ್ರೆ ಮಗುವಿನ ಹೆಸರು, ನೆಕ್ಸ್ಟ್ ತರಗತಿ ಅಂದ್ರೆ ಯಾವ ಕ್ಲಾಸ್ ಓದ್ತಾ ಇದ್ದಾನೆ, ಮತ್ತೆ ಅಡ್ರೆಸ್ ಯಾವ ಊರು, ಯಾವ ಡಿಸ್ಟ್ರಿಕ್ಟ್ ಅಂತ ಹೇಳಿ, ನೆಕ್ಸ್ಟ್ ಸ್ಕೂಲ್ ನೇಮು, ಶಾಲೆ ಹೆಸರು ಅಂತ ಹೇಳ್ಬಿಟ್ಟು ಇವೆಲ್ಲವನ್ನ ಈ ನಂಬರ್ 9632183868 9632183868ಗೆ ಏನ್ ಮಾಡ್ರಿ? ಇದೆಲ್ಲ ಮಾಹಿತಿಯನ್ನ ಮಗುವಿನ ಹೆಸರು, ತಂದೆ ಹೆಸರು, ಊರನ್ನ ಮತ್ತೆ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು? ಈ ನಂಬರ್ಗೆ SMS ಮಾಡಿ ನೀವು ನೋಂದಣಿಯನ್ನ ರಿಜಿಸ್ಟರ್ ಮಾಡಿಸ್ರಿ ಅಂತ ನಾವ್ ಹೇಳ್ತಾ ಮತ್ ಮುಂದಿನ ಕ್ವಶನ್ಗೆ ಹೋಗೋಣ. ಓಕೆ, ಮುಂದಿನ ಒಂದು ಪ್ರಶ್ನೆ, ಎಡಿಸನ್ ಎಷ್ಟು ಪ್ರಯೋಗಗಳು ನೋಡಿ, ಎಡಿಸನ್ ಎಷ್ಟು ಪ್ರಯೋಗಗಳ ಬಳಿಕ ವಿದ್ಯುತ್ ಬಲ್ಬ್ ತಯಾರಿಸುವಲ್ಲಿ ಯಶಸ್ವಿಯಾದರು ಅಂತ ಇದೆ. ಹಾಗಾದ್ರೆ 1000 ಪ್ರಯೋಗಗಳು, 1200 ಪ್ರಯೋಗಗಳು, 200 ಪ್ರಯೋಗಗಳು, 1880 ಪ್ರಯೋಗಗಳು. ಹಾಗಾದ್ರೆ ನಾವು ಗದ್ಯ ಭಾಗವನ್ನು ನೋಡಿದೀವಿ ಆಲ್ರೆಡಿ. ಹಾಗಾದ್ರೆ ಎಷ್ಟು ಪ್ರಯೋಗಗಳ ಮೂಲಕ ನಾವು ವಿದ್ಯುತ್ ಬಲ್ಬ್ ಅನ್ನು ತಯಾರಿಸಿದ್ರು ಅಂತ ಹೇಳಿದ್ವಿ? ಎಸ್, ಸರಿಯಾದ ಉತ್ತರ 1200 ಪ್ರಯೋಗಗಳ ಬಳಿಕ ವಿದ್ಯುತ್ ಬಲ್ಬ್ ಅನ್ನ 1880ರಲ್ಲಿ ಏನ್ ಮಾಡ್ತಾರಿ?
ಎಡಿಸನ್ ರವರು ಕಂಡುಹಿಡಿತಾರೆ. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ. ಎಡಿಸನ್ ಯುದ್ಧದ ಸಮಯದಲ್ಲಿ ಸಹಾಯಕವಾಗುವ ಎಷ್ಟು ಆವಿಷ್ಕಾರಗಳನ್ನ ಮಾಡಿದರು ಅಂತಿದೆ. ಓಕೆ, 52 ಆವಿಷ್ಕಾರಗಳು, 42 ಆವಿಷ್ಕಾರಗಳು, 40 ಆವಿಷ್ಕಾರಗಳು ಮತ್ತೆ 50 ಆವಿಷ್ಕಾರಗಳು ಅಂತಿದೆ. ಸ್ವಲ್ಪ ನೋಡಿ ಸರಿಯಾದ ಉತ್ತರ ಯಾವ್ದಾಗುತ್ತೆ. ಒಂದು ಸರಿ ಗದ್ಯ ಭಾಗವನ್ನ ನೋಡಿ ಬರೋಣ. ಎಸ್, ನೋಡಿ, ಯುದ್ಧ ಕಾಲದಲ್ಲಿ ಸಹಾಯವಾಗುವ 40 ಆವಿಷ್ಕಾರಗಳನ್ನ ಮಾಡಿದರು. ಹಾಗಾದ್ರೆ ಯುದ್ಧದ ಸಮಯದಲ್ಲಿ ಅನ್ನುವಷ್ಟಿಗೆ ಎಡಿಸನ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸುಮಾರು 40 ಪ್ರಯೋಗಗಳನ್ನ ಮಾಡಿದ್ರು. ಹಾಗಾದ್ರೆ ಉತ್ತರ ಸಿ ಇಸ್ ಎ ರೈಟ್ ಆನ್ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ. ನೋಡಿ, ಮುಂದಿನ ಪ್ರಶ್ನೆ ಇಲ್ಲಿ ತಮ್ಮ ಈ ಪದದ ಬಹುವಚನ ರೂಪ ಬರೆಯಿರಿ ಅಂತಿದೆ. ಆಪ್ಷನ್ ಎ ತಮ್ಮರು, ಆಪ್ಷನ್ ಬಿ ತಮ್ಮಗಳು, ಆಪ್ಷನ್ ಸಿ ತಮ್ಮಂದಿರು, ಆಪ್ಷನ್ ಡಿ ತಮ್ಮವರು. ಅಂದ್ರೆ ಇದು ತಮ್ಮ ಅನ್ನೋದು ಏಕವಚನ ಇದೆ. ನಿಮಗ್ ಗೊತ್ತಿರ್ಬೇಕು, ಒಂದು ವಸ್ತುವನ್ನ ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವಂತ ಪದಗಳಿಗೆ ನಾವು ಏಕವಚನ ಅಂತ ಕರಿತೀವಿ. ಒಂದಕ್ಕಿಂತ ಹೆಚ್ಚು ಅನ್ನೋದನ್ನ ಕರೆಯೋದನ್ನ ನಾವೇನಂತ ಕರಿತೀವಿ, ಬಹುವಚನ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ತಮ್ಮ ಅನ್ನೋದು ಏಕವಚನ ಆಗ್ತದೆ. ಹಾಗಾದ್ರೆ ಈ ಏಕವಚನದಲ್ಲಿರುವಂತಹ ತಮ್ಮ ಅನ್ನೋ ಪದಕ್ಕೆ ಬಹುವಚನ ಯಾವುದು ಅಂತ ಕೇಳಿದ್ದಾರೆ. ಎಸ್, ಆಪ್ಷನ್ ಎ ತಮ್ಮರು ಬರಂಗಿಲ್ಲ, ತಮ್ಮಗಳು ಬರಂಗಿಲ್ಲ, ತಮ್ಮಂದಿರು ಬರುತ್ತೆ. ನೋಡಿ, 4ನೇ ಆಪ್ಷನ್ ಇದೆ ತಮ್ಮವರು ಅಂತಿದೆ. ತಮ್ಮವರು ಅಂದ್ರೆ ಯಾರ್ರಿ, ನಮ್ಮವರಿಗೆ ನಾವೇನಂತ ಕರಿತೀವಿ, ತಮ್ಮವರು ಅಂತ ಕರಿತೀವಿ. ಹಂಗಾಗಿ ಸರಿಯಾದ ಉತ್ತರ ಬಹುವಚನ ರೂಪ ತಮ್ಮಂದಿರು ಅನ್ನೋದೇನಿದೆ ಅಲ್ರಿ, ಈ ಏಕವಚನದ ಬಹುವಚನ ರೂಪ ಆಗ್ತದೆ. ಇದು ನಾವು ರೂಪ ಬದಲಾಯಿಸಿ ಬರೆದಾಗ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಕೆಳಗಿನವುಗಳಲ್ಲಿ ಸರಿಯಾದ ಪದವನ್ನ ಏನ್ ಮಾಡ್ರಿ ಅಂತ ಹೇಳಿದ್ದಾರೆ, ಗುರುತಿಸಿ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಏನಿದೆ, ಸಿದ್ಧಾರ್ಥ. ಆಪ್ಷನ್ ಎ ಏನಿದೆ ರೀ, ಸಿದ್ಧಾರ್ಥ. ಆಪ್ಷನ್ ಬಿ ಸಿದ್ಧಾರ್ಥ ಅಂತ ಕರಿತಾ ಇದ್ದಾರೆ. ಆಪ್ಷನ್ ಸಿ ಸಿದ್ಧಾರ್ಥ ಅಂತಿದೆ. ಆಪ್ಷನ್ ಡಿ ಸಿದ್ಧಾರ್ಥ ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದು ಮಕ್ಕಳೇ? ನಿಮ್ಗೆಲ್ಲ ಗೊತ್ತಿರ್ತದೆ, ಆಪ್ಷನ್ ಸಿ ಇದೆ ಅಲ್ವಾ. ಇದು ಸರಿಯಾದ ಒಂದು ಬರವಣಿಗೆಯ ರೂಪ. ಇದನ್ನ ಸಿದ್ಧಾರ್ಥ ಅಂತ ಹೇಳ್ಬಿಟ್ಟು ಉಚ್ಚಾರಣೆ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಹಾಗಾದ್ರೆ ಈ ಒಂದು ರಾಜ್ಯ ಮಟ್ಟದ ಚಾಲೆಂಜ್ ಜೀನಿಯಸ್ ಅವಾರ್ಡ್ ಅನ್ನ ನಾನು ನೋಂದಣಿ ಮಾಡಿಕೊಳ್ಳುವಂತ ವಿಧಾನದ ಬಗ್ಗೆ ಹೇಳಿದೆ. ಈ ಜೊತೆಗೆ ನಾನು ಹೇಳಿದೆ ಆಲ್ರೆಡಿ ನಿಮಗ ನಂಬರ್ಗೆ ಏನ್ ಮಾಡ್ಬೇಕ್ರಿ, ನಾನು SMS ಮಾಡ್ಬೇಕು ಅಂತ ಹೇಳಿದ್ದೆ. ಅಂದ್ರೆ ಮಗುವಿನ ಹೆಸರು, ತಂದೆಯ ಹೆಸರು, ಊರು ಹಾಕ್ಬಿಟ್ಟು ಮೊಬೈಲ್ ನಂಬರ್ ಹಾಕ್ಬಿಟ್ಟು ನಾವು ನಿಮಗೆ ವಾಟ್ಸಪ್ ಮಾಡ್ರಿ ಅಂತ ಹೇಳಿದ್ದೆ. ಜೊತೆಗೆ ಆ ಒಂದು ರಿಜಿಸ್ಟ್ರೇಷನ್ ಫೀ ಅಂತ ಹೇಳ್ಬಿಟ್ಟು ಅಮೌಂಟ್ 200 ರೂಪಾಯಿ ಅಮೌಂಟ್ ಇರ್ತದೆ. ಸೊ ಈ ಒಂದು 200 ರೂಪಾಯಿ ಅಮೌಂಟ್ ಅನ್ನ ಇಲ್ಲಿ ಕಾಣ್ತಾ ಇರುವಂತ ಸ್ಕ್ಯಾನರ್ ಅಂದ್ರೆ 8792010897 ಗೆ 200 ರೂಪಾಯಿ ಫೋನ್ ಪೇ ಮಾಡಿ ಅದೇ ನಂಬರ್ಗೆ ನೀವೇನ್ ಮಾಡ್ರಿ, ಸ್ಕ್ರೀನ್ ಶಾಟ್ ಕೂಡ ಹಾಕ್ಬಹುದು. ಅಥವಾ ಇದೇ ನಂಬರ್ಗೆ ನೀವು ಅಮೌಂಟ್ ಅನ್ನ ಪೇ ಮಾಡಿಬಿಟ್ಟು ಮಗುವಿನ ಹೆಸರು ಮತ್ತು ತಂದೆಯ ಹೆಸರು, ಊರು, ಎಷ್ಟನೇ ತರಗತಿ, ಯಾವ ಮಾಧ್ಯಮದಲ್ಲಿ ಮಗು ಓದ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಈ ವಿಧಾನದ ಮೂಲಕ ಕೂಡ ನೀವೇನ್ ಮಾಡ್ಬೋದ್ರಿ, ನೋಂದಣಿಯನ್ನ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಾಕ್ಷರಗಳು ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಾಕ್ಷರಿಗಳಿಗೆ ನಾವೇನಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆಪ್ಷನ್ ಎ ಇದೆ ಸ್ವರಗಳು, ಆಪ್ಷನ್ ಬಿ ಹ್ರಸ್ವ ಸ್ವರಗಳು, ಆಪ್ಷನ್ ಸಿ ದೀರ್ಘ ಸ್ವರಗಳು, ಆಪ್ಷನ್ ಡಿ ಪ್ಲುತ ಸ್ವರ ಅಂತಿದೆ. ಸ್ವರಗಳು ಅಂದ್ರೆ ಏನ್ರಿ? ಸ್ವರಗಳು ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ಸ್ವರಗಳು ಅಂತ ಕರಿತೀವಿ. ಹಾಗಾದ್ರೆ ಸ್ವರಗಳು ಅ, ಆ, ಇ, ಈ, ಉ, ಉ, ರು, ಎ, ಐ, ಓ, ಔ.
ಇವುಗಳಿಗೆ ನಾವೇನಂತ ಕರಿತೀವ್ರಿ? ಸ್ವರಗಳು ಅಂತ ಕರಿತೀವಿ. ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವಂತ ಒಂದು ಅಕ್ಷರಗಳನ್ನ ನಾವು ಸ್ವರಗಳಂತ ಕರಿತೀವಿ. ಹ್ರಸ್ವ ಸ್ವರಗಳು ಅಂದ್ರೆ ಏನ್ರಿ? ಎಸ್, ಇಲ್ಲಿದೆ ನೋಡ್ರಿ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಸ್ವರಾಕ್ಷರಗಳಿಗೆ ನಾವೇನಂತ ಕರಿತೀವ್ರಿ? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ಆ ಹ್ರಸ್ವ ಸ್ವರಗಳು ಯಾವಂದ್ರೆ ಒಂದು ಮಾತ್ರೆಯಲ್ಲಿ ಉಚ್ಚರಿಸುವಂತ ಒಂದು ಅಕ್ಷರಗಳು. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ನೋಡಿ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳು ಅಂದ್ರೆ ಅ, ಇ, ಉ, ರು, ಎ, ಓ. ಇವುಗಳಿಗೆ ನಾವೇನಂತ ಕರಿತೀವ್ರಿ? ಹ್ರಸ್ವ ಸ್ವರಗಳು ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿದೀವಿ. ಏನಂತ ಕೊಟ್ಟಿದೀವಿ? ದೀರ್ಘ ಸ್ವರ ಅಂತ ಕೊಟ್ಟಿದೀವಿ. ಹಾಗಾದ್ರೆ ದೀರ್ಘ ಸ್ವರ ಅಂದ್ರೆ ಏನ್ರಿ? ಎಸ್, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಒಂದು ಅಕ್ಷರಗಳು. ಯಾವ್ದ್ರಿ? ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳು ಯಾವ್ಯಾವ ಹಾಗಾದ್ರೆ? ನೋಡಿ, ಇವು ದೀರ್ಘ ಸ್ವರಗಳು ಅಂತ ಕರಿತೀವಿ. ಒಟ್ಟು ಸ್ವರಗಳು 13 ಇದಾವ. ಈ ಸ್ವರಗಳು ಏನಂದ್ರ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ. ಅದರಲ್ಲಿ ಒಂದು ಮಾತ್ರೆಯಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅಂತ ಕರೆದ್ರೆ, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಆಪ್ಷನ್ ಡಿ ಕೊಟ್ಟಿದ್ದಾರೆ ಪ್ಲುತ ಸ್ವರ ಅಂತೇಳಿ. ಪ್ಲುತ ಸ್ವರ ಅಂದ್ರೆ ಏನ್ರಿ? ಎರಡಕ್ಕಿಂತ ಹೆಚ್ಚು. ಉದಾಹರಣೆಗೆ ನಾವು ಒಂದು ಶಬ್ದ ಬಿಡ್ತಾ ಇದೀವಿ ಕೆಳಗಡೆ. ಬಿದ್ದಾಗ ಅಮ್ಮ ಅಂತ ಚೀರ್ತಾ ಇದೀವಿ ನಾವು. ಅಮ್ಮ ಅಂತ ಚೀರಿದಾಗ ಅಲ್ಲಿ ನಾವೇನ್ ಮಾಡ್ತೀವ್ರಿ? ಚುಕ್ಕಿ ಕೊಟ್ಟು ಈ ರೀತಿಯ ಇಂಗ್ಲಿಷ್ ಅಕ್ಷರದ ಎಸ್ ಅನ್ನೋದನ್ನ ಬರಿತೀವಿ. ಇವುಗಳಿಗೆ ನಾವೇನಂತ ಕರಿತೀವ್ರಿ? ಪ್ಲುತ ಸ್ವರಗಳು ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಕ್ವಶನ್ ಏನಿದೆ ಇಲ್ಲಿ? ಕ್ವಶನ್ ಬಂದ್ಬಿಟ್ಟು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತ ಅಕ್ಷರಗಳಿಗೆ ಅಥವಾ ಸ್ವರಾಕ್ಷರಗಳಿಗೆ ಏನಂತೀವಿ ಅಂದ್ರ, ನಿಮಗೆ ಗೊತ್ತಾಯ್ತು ಈಗ ಉತ್ತರ ಯಾವ್ದಂತ? ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್, ಹ್ರಸ್ವ ಸ್ವರಗಳು ಅಂತೇಳಿ. ಅರ್ಥ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಒಂದು ಗಾದೆ ಮಾತು ಇದೆ, ಪೂರ್ಣ ಮಾಡೋಣ. ಏನಂತ ಇದೆ ಗಾದೆ ಮಾತು? ಬೆಕ್ಕಿಗೆ ಚೆಲ್ಲಾಟ ಡ್ಯಾಶ್ ಪ್ರಾಣ ಸಂಕಟ ಅಂತಿದೆ. ಗಾದೆ ಮಾತನ್ನ ನಾವು ಪೂರ್ಣಗೊಳಿಸೋಣ ಮಕ್ಕಳೇ. ನಿಮಗ ಆಲ್ಮೋಸ್ಟ್ ತುಂಬಾ ಗಾದೆ ಮಾತುಗಳು ಗೊತ್ತಿದಾವು. ಯಾಕಂದ್ರೆ ನೀವು 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ ಓದುತ್ತಿರುವಂತ ಪ್ರತಿಯೊಂದು ಕನ್ನಡದ ಪುಸ್ತಕದ ಹಿಂದೆ ಈ ಒಂದು ಗಾದೆ ಮಾತುಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ನಾವು ಶಾಲೆಯಲ್ಲೂ ಕೂಡ ಪ್ರತಿದಿನ ಗಾದೆ ಮಾತುಗಳನ್ನ ಕೇಳ್ತಾನೆ ಹೋಗ್ತೀವಿ. ನೋಡಿ, ನಾಯಿಗೆ, ಹುಲಿಗೆ, ಮನುಷ್ಯನಿಗೆ, ಇಲಿಗೆ ಅಂತಿದೆ. ಗಾದೆ ಮಾತು ತುಂಬಾ ಸರಳವಾಗಿದೆ. ಬೆಕ್ಕಿಗೆ ಚೆಲ್ಲಾಟ, ಹಾಗಾದ್ರೆ ಇಲಿಗೆ ಪ್ರಾಣ ಸಂಕಟ. ಯಾಕೆ? ಬೆಕ್ಕು ಮತ್ತು ಇಲಿ ಯಾವಾಗ್ಲೂ ಏನಾಗಿರ್ತಾವ್ರಿ? ಎರಡು ಬದ್ಧ ವೈರಿಗಳಾಗಿರ್ತಾವ. ಹಾಗಾಗಿ ಇಲಿಗೆ, ಬೆಕ್ಕಿಗೆ ಏನಾಗಿರ್ತದ? ಚೆಲ್ಲಾಟ ಆಗಿರ್ತದ. ಸೊ ಈ ಒಂದು ಇಲಿಗೆ ಪ್ರಾಣ ಸಂಕಟ ಆಗ್ತಾ ಇದೆ. ಹಾಗಾಗಿ ಅದೇ ಮಾತನ್ನ ಕಂಪ್ಲೀಟ್ ಮಾಡಿದಾಗ ಉತ್ತರ ಡಿ ಬರ್ತಾ ಇದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ವಿಜಾತಿ, ನೋಡಿ, ಈ ಕೆಳಗಿನವುಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಹಾಗಾದ್ರೆ ಯಾವುದು? ಆಪ್ಷನ್ ಎ ಕಟ್ಟಡ, ಆಪ್ಷನ್ ಬಿ ಸಪ್ಪಳ, ಆಪ್ಷನ್ ಸಿ ಪ್ರತಿಜ್ಞೆ, ಆಪ್ಷನ್ ಡಿ ಗೊಬ್ಬರ. ಯಾವ್ದಾಗಾದ್ರೆ ಕೇಳಿದಾರೆ? ಫಸ್ಟ್ ನೋಡ್ರಿ, ಕ್ವಶನ್ ಕೇಳೋಣ. ವಿಜಾತಿ ಒತ್ತಕ್ಷರ ಅಂತ ಕೇಳಿದಾರೆ. ವಿಜಾತಿ ಒತ್ತಕ್ಷರ ಅಂದ್ರೆ ಏನು? ಅಂದ್ರೆ ಇಲ್ಲಿ ಸಂಯುಕ್ತಾಕ್ಷರಗಳು ಅಂತ ಬರ್ತಾವು. ಅದರಲ್ಲಿ ನಾವು ಸಜಾತಿ ವಿಜಾತಿ ಅಂತ ಮಾಡ್ತೀವಿ. ಯಾವ ಒತ್ತಕ್ಷರ ತನ್ನದೇ ಆದ ಒತ್ತನ್ನು ತೆಗೆದುಕೊಳ್ತದೆ. ಉದಾಹರಣೆಗೆ ಕ, ನೋಡಿ, ಕ ಕ ಇದು ಒಂದು ವ್ಯಂಜನ. ಇದಕ್ಕೆ ತನ್ನದೇ ಆದಂತ ಒತ್ತು ಬಂದ್ರೆ ಅದಕ್ಕೆ ನಾವೇನಂತೀವ್ರಿ? ಸಜಾತಿ ಅಂತೀವಿ. ಈ ಒಂದು ಯ ಇದೆ, ಇದಕ್ಕೆ ನಾವ್ ಯಾವ್ದಾದ್ರು ಒತ್ತಕ್ಷರ ಕೊಡ್ತೀವಿ. ಉದಾಹರಣೆಗೆ ಯಾವ ಒತ್ತಕ್ಷರ ಕೊಡ್ತೀವಿ? ಇದು ಯಾವ ಒತ್ತಕ್ಷರ ರೀ? ರ ಒತ್ತಕ್ಷರ. ಇದು ಅಂದ್ರೆ ಇದಕ್ಕ ಬೇರೆ ವ್ಯಂಜನದ ಒತ್ತಕ್ಷರವನ್ನ ನಾವೇನ್ ಮಾಡ್ತೀವಿ? ಒತ್ತಕ್ಷರವನ್ನಾಗಿ ಪಡೆದ್ರೆ ನಾವು ವಿಜಾತಿ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆಗೆ ನೋಡ್ರಿ, ಇಲ್ಲಿ ಕ ಇದೆ, ಇಲ್ಲಿ ರ್ಯ ಇದೆ. ಉದಾಹರಣೆಗೆ ಇದರಿಂದ ಒಂದು ಶಬ್ದ ಮಾಡೋಣ. ಈಗ ನಾನು ಅಕ್ಕರೆ ಅಂತೀನಿ. ಇದಕ್ಕ ನಾವು ಸಜಾತಿ ಒತ್ತಕ್ಷರ ಅಂತ ಕರಿತೀವಿ. ಇಲ್ಲಿ ಕಾರ್ಯ ಅಂತ ಬರಿತಾ ಇದ್ದೀನಿ. ಇದಕ್ಕ ನಾವು ಯ ಒತ್ತಕ್ಷರಿಗೆ ರ ಒತ್ತಕ್ಷರ ತಗೊಂಡಿದೀವಿ. ಹಾಗಾದ್ರೆ ಇದು ವಿಜಾತಿ ಒತ್ತಕ್ಷರ ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಅಂತಹದೇ ಒಂದು ಪ್ರಶ್ನೆ ನಮಗಿಲ್ಲಿದೆ. ಇದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋಣ. ನೋಡ್ರಿ, ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಅಂತ ಕೇಳ್ಯಾರ. ಯಾವ್ದ್ರಿ? ಹಾಗಾದ್ರೆ ನೋಡ್ರಿ, ಕಟ್ಟಡ ಇದೆ, ಇಲ್ಲಿ ಕಟ್ಟಡ ಇದೆ. ನೋಡ್ರಿ, ಟ ಕ ಟ ಒತ್ತಕ್ಷರ ಬಂದೈತಿ. ಹಂಗಂದ್ರೆ ಇದು ಸಜಾತಿ ಆಯ್ತು. ಸಪ್ಪಳ ಅಂತಿದೆ, ಪ ಕ
ಪ ಒತ್ತಕ್ಷರನೇ ಬಂದಿದೆ. ಹಾಗಾದ್ರೆ ಅದು ಕೂಡ ಏನಾಯ್ತ್ರಿ ಸಜಾತಿ ಆಯ್ತು. ಇಲ್ಲಿ ಪ್ರತಿಜ್ಞೆ ಅಂತ ಇದೆ, ಅಂದ್ರ ಪ ಕೆಳಗಡೆ ಏನ್ ಒತ್ತಕ್ಷರ ಬಂದಿದೆ ರೀ, ರ ಒತ್ತಕ್ಷರ ಬಂದಿದೆ. ಹಾಗಾಗಿ ಇದು ಯಾವ ಒತ್ತಕ್ಷರ ಆಗ್ತದ್ರಿ, ಹಾಗಾದ್ರೆ ಇದು ವಿಜಾತಿ ಒತ್ತಕ್ಷರ ಆಗ್ತದೆ. ನೋಡ್ರಿ ಇಲ್ಲಿ ಮತ್ತೆ ಗೊಬ್ಬರ ಅಂತ ಇದೆ 4ನೇದು, ಬ ಕೆಳಗಡೆ ಬದೇ ಒತ್ತಕ್ಷರ ಬರುತ್ತೆ. ಹಂಗಂದ್ರೆ ಇದು ಕೂಡ ಏನಾಗ್ತದ್ರಿ ಸಜಾತಿ ಆಗ್ತದ. ಅವ್ರ ಏನ್ ಕ್ವಶನ್ ಕೇಳ್ಯಾರ, ಈ ಕೆಳಗಿನವುಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ ಕೇಳ್ಯಾರ. ಹಂಗಾಗಿ ಆಪ್ಷನ್ ಏನಾಗ್ತದ್ರಿ ನಮಗ ಸಿ ಇಸ್ ಎ ರೈಟ್ ಆನ್ಸರ್ ಆಗ್ತದೆ. ಓಕೆ, ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇಲ್ಲಿಯವರೆಗೂ ಅಂದ್ರೆ ಮಾದರಿ ಪ್ರಶ್ನೆಗಳು ಹೇಗಿರ್ತಾವು ನಮ್ಮ ಜೀನಿಯಸ್ ಅವಾರ್ಡ್ ಅಲ್ಲಿ ಅಂತ ಕೇಳಿದ್ರಿ. ಹಾಗಾದ್ರೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಪೇಜು, ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.